ಹಲೋ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ. ಸೊ ಕ್ರಿಸ್ಟಲ್ಸ್ ಏನಿದೆ, ಕ್ರಿಸ್ಟಲ್ಸ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತಂದರೆ ಸುಮಾರು ಸಲ ಎಲ್ಲರೂ ತೊಗೊಂಡಿದ್ದೀರಾ, ಎಲ್ಲರೂ ಪರ್ಚೇಸ್ ಮಾಡಿರ್ತೀರ. ಯಾವ ರೀತಿ ಯೂಸ್ ಮಾಡಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು ಗೊತ್ತಿರಲ್ಲ, ಅಥವಾ ಕ್ರಿಸ್ಟಲ್ಸ್ಗಳನ್ನ ಯಾವ ರೀತಿ ನೀವು ಕ್ಲೀನಾಗಿ ಇಟ್ಕೋಬೇಕು ಅಥವಾ ಯಾವ ರೀತಿ ನೀವು ಮೇಂಟೈನ್ ಮಾಡಬೇಕು ಅಂದ್ಬಿಟ್ಟು ಇದು ಮಾಡ್ತೀನಿ, ಅಂದರೆ ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ. ಬೇಸಿಕಲಿ ಬಂದು ಕ್ರಿಸ್ಟಲ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಅಂದರೆ ಇದರದ ಒಂದು ಉಪಯೋಗ ಏನಕ್ಕೆ ಮಾಡ್ತೀವಿ ಅಂತಂದರೆ, ಕಾಮನ್ ಆಗಿ ಬಂದು ನಮ್ಮ ಏನು ಒಂದು ಬಾಡಿಲಿ 7 ಚಕ್ರಗಳಿವೆ, ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತಿದ್ರು. ಇದ್ರದ್ದೊಂದು ಸ್ಟೋರಿ ಹೇಳೋಂಗಿದ್ರೆ ಸಿಂಪಲಾಗಿ ಹೇಳ್ತೀನಿ. ಏನು ನಮ್ಮ ಒಂದು ದೇಹದಲ್ಲಿ ಈ ರೀತಿ ಚಕ್ರಗಳಿರುತ್ತೆ, 7 ಚಕ್ರಗಳಿದೆ ಅಂತ. ಸೊ ಚಕ್ರ ಬಗ್ಗೆ ಯಾರಿಗಾರು ಐಡಿಯಾ ಇಲ್ಲ ಅಂತಂದರೆ ಹೇಳ್ತೀನಿ ಯಾವ್ದಾದ್ರು ಮುಂದಿನ ವೀಡಿಯೋದಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಒಂದು ಫೋಕಸ್ ಮಾಡ್ತಾ ಇದ್ದೀನಿ, ಏನು ಒಂದು ಕ್ರಿಸ್ಟಲ್ಸ್ ಏನಕ್ಕೆ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅಷ್ಟೇ ತೋರಿಸ್ತೀನಿ, ಬೇರೆದನ್ನೆಲ್ಲ ಹೇಳ್ತಾ ಹೋಗಲ್ಲ. ಸೊ ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ. ಈ ರೀತಿ 7 ಚಕ್ರಗಳು ಕರೆಕ್ಟಾಗಿತ್ತು ಅಂದರೆ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಸೊ ಕರೆಕ್ಟಾಗಿತ್ತು ಅಂತಂದರೆ ನಮಗೆ ಸಮಸ್ಯೆಗಳಾಗಲ್ಲ. ಅಕಸ್ಮಾತ್ ಏನಾದ್ರು ಇತ್ತು ಅಂದರೆ ಆರೋಗ್ಯ ಸಮಸ್ಯೆಗಳು ಏನು ಕಾಣಿಸುತ್ತೆ ಅದಕ್ಕೆ ಪರಿಹಾರವಾಗಿ ಅದನ್ನು ಗುಣಪಡಿಸೋಕೆ ಅಂತ ಅಂದ್ಬಿಟ್ಟು ಒಂದು ಕ್ರಿಸ್ಟಲ್ಸ್ಗಳನ್ನ ಯೂಸ್ ಮಾಡ್ತಿದ್ರು. ಒಂದೊಂದು ಚಕ್ರಗಳಿಗೂ ಒಂದೊಂದು ಕ್ರಿಸ್ಟಲ್ಸ್ನ. ಅದರ ಜೊತೆಯಲ್ಲಿ ನಮಗೇನೊಂದು ಜನರಲ್ ಆಗಿ ಪ್ರಾಬ್ಲಮ್ಸ್ ಅಂತಿದೆ, ಸಮಸ್ಯೆಗಳಂತೇನಿದೆ, ಅದನ್ನು ಒಂದು ಸಾಲ್ವ್ ಮಾಡೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಿರು. ಸೊ ಬೇಸಿಕಲಿ ಬಂದೇನೆಂದರೆ ಸಮಸ್ಯೆಗಳೇನು ಕಾಣಿಸುತ್ತೆ ಅದು ಈ ಚಕ್ರಗಳು ಬ್ಯಾಲೆನ್ಸ್ ಆಗಿಲ್ಲ ಅಂತಂದರೆ, ಪ್ರತಿಯೊಂದು ಚಕ್ರವನ್ನು ಅದರದ್ದೇ ಆದಂಥ ಕೆಲಸನ ಮಾಡುತ್ತೆ. ಹಾಗಾಗಿ ಇದು ಬ್ಯಾಲೆನ್ಸ್ ಆಗಿಲ್ಲ ಅಂತಂದರೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಕ್ರಿಸ್ಟಲ್ಸ್ ಯೂಸ್ ಮಾಡ್ತಿರೋ. ಅದನ್ನೇ ಎಕ್ಸ್ಟೆಂಡ್ ಮಾಡಿ ಪ್ರತಿಯೊಂದು ಕ್ರಿಸ್ಟಲ್ಸ್ಗಳು ಒಂದು ಪ್ರಾಬ್ಲಮ್ಗಳನ್ನ ನಮಗೆ ಸಾಲ್ವ್ ಮಾಡೋಕ್ಕಾಗಿ ಅಥವಾ ಒಂದು ಪರಿಹಾರ ರೂಪದಲ್ಲಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಒಂದು ಡಿಟೇಲಾಗಿ ಸ್ಟೋರಿ ಇದೆ, ಲೈಕ್ ಏನೇನಾಗ್ತದೆ ಏನು ಇತ್ತ, ಕ್ರಿಸ್ಟಲ್ಸ್ ಅಂದರೆ ಏನು, ಇದು ಯಾವ ರೀತಿ ಆಗ್ತದೆ, ಆ ರೀತಿ ಒಂದು ಬದಲಾವಣೆಗಳಾದಾಗ ಏನು ಒಳ್ಳೆಯದು ಏನು ಕೆಟ್ಟದಾಗುತ್ತೆ, ಆ ರೀತಿ ಒಂದು ಇಂಟ್ರಡಕ್ಷನ್ ಇದೆ. ಅದನ್ನು ಮುಂದೆ ಯಾವ್ದಾದ್ರು ವೀಡಿಯೋಸ್ ಒಂದ್ಸಲ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ಬಂದ್ಬಿಟ್ಟು ನೋಡಿ, ಏನೊಂದು ಟಾಪಿಕ್ ಕವರ್ ಮಾಡಬೇಕಂತಂದರೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಮೊದಲನೇದು ಯಾವ್ಯಾವ ರೀತಿಯಲ್ಲಿ ನಿಮಗೆ ಸಿಗುತ್ತೆ ಅಂದ್ಬಿಟ್ಟು ತಿಳ್ಕೊಳ್ಳಿ. ಒಂದು ಸುಮಾರು ರೀತಿಯಲ್ಲಿ ಸಿಗುತ್ತೆ. ಬ್ರೇಸ್ಲೆಟ್ ಆಗಲಿ, ಟಂಬಲ್ ಆಗಲಿ, ರಾ ಆಗಲಿ, ಆ್ಯರೋಸ್ ಅಂತ ಯೂಸ್ ಮಾಡ್ತಾರೆ, ಪಿರಮಿಡ್ ಶೇಪಲ್ಲಿ ಸಿಗುತ್ತೆ, ಚೆವರಾನ್ಸ್ ಅಂತ ಹೇಳ್ತಾರೆ, ವಾಂಡ್ಸ್ ಅಂತ ಹೇಳ್ತಾರೆ ಜ್ಯುವೆಲರೀಸಲ್ಲಿ. ಅಂದರೆ ಈಗ ಒಂದು ಲಾಕೆಟ್ಗಳು, ಪೆಂಡೆಂಟ್ಗಳು ಎಲ್ಲನೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಚೆವರಾನ್ಸ್ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದು, ನಮ್ಮ ರಾಜಂದು ಒಂದು ತಲೆ ಹತ್ರ ಕಿರೀಟದಲ್ಲಿ ದೊಡ್ಡದಾಗಿ ಏನಿರ್ತಿತ್ತಲ್ಲ ಆ ರೀತಿ ಅಂಥದ್ದು. ಸೊ ಅದನ್ನು ಕೂಡ ಒಂದು ಜ್ಯುವೆಲರಿ ಥರನೇ, ಬಟ್ ಆ ರೀತಿಯೆಲ್ಲ ಯೂಸ್ ಮಾಡ್ತಿದ್ದಾರೆ. ನಾವು ಫೇಮಸ್ ಆಗಿ ಏನು ಯೂಸ್ ಮಾಡ್ತಾರೆ ಅಂದರೆ ಈ 3 ಫಾರ್ಮ್ ಮಾತ್ರ ಯೂಸ್ ಮಾಡಿರ್ತೀರ, ಈ 3 ಏನಿದೆ ಈ 3 ರೀತಿ ಮಾತ್ರ ಯೂಸ್ ಮಾಡಿರ್ತೀರ. ಬರ್ತಾ ಇದು ಸ್ವಲ್ಪ ಏನು ಟ್ರೆಂಡ್ ಆಯಿತು, ಅದಾದಮೇಲಿಂದ ಆಟೋಮೆಟಿಕ್ಕಾಗಿ ಎಲ್ಲರೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಆಲ್ಮೋಸ್ಟ್ ಎಲ್ಲರೂ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಕೆಲವರು ತಗೊಂಡು ಅದು ಕೆಲಸ ಮಾಡ್ತಿಲ್ಲ ಒಂದು, ಮತ್ತು ಯಾವ ರೀತಿ ಯೂಸ್ ಮಾಡಬೇಕು ಇದೆರಡು ಕನ್ಫ್ಯೂಷನ್ ಇತ್ತು. ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆಂದರೆ ಪರಿಹಾರ ಸಿಕ್ಕಲಿ ಅಥವಾ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ನೀವು ಒಂದು ಪರ್ಚೇಸ್ ಮಾಡಿರ್ತೀರ, ಇದು ಸರಿಯಾಗಿ ಯೂಸ್ ಮಾಡಿಲ್ಲ ಅಂತಂದರೆ ರಿಸಲ್ಟು ಕೂಡ ಅದೇ ರೀತಿ ಬರುತ್ತೆ. ಏನಕ್ಕೆ ಇದ್ರದಕ್ಕೆ 2-3 ರಿಕ್ವೈರ್ಮೆಂಟ್ಸ್ಗಳಿವೆ, ಅಂದರೆ ನೀವು ಇದೇ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು. ಅದನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಹೇಳ್ದಂಗೆ ನೋಡಿ, ಈ 3 ತುಂಬ ನಾವು ಕಾಮನಾಗಿ ಯೂಸ್ ಮಾಡೋವಂಥದ್ದು. ಬ್ರೇಸ್ಲೆಟ್ ಅಂತ ಏನು ಹೇಳ್ತೀವಿ ಅದು, ಮತ್ತು ಇದು ಟಂಬಲ್ಸ್ ಅಂತ ಹೇಳ್ತೀವಿ, ರಾ. ಸೊ ಟಂಬಲ್ಸ್ ಅಂದರೆ ಏನಂದರೆ ನಾವು ಮಾಮೂಲಿ ಮರಳಲ್ಲಿ ಸಿಗುತ್ತಲ್ಲ ಒಂದು ಜಲ್ಲಿ ಕಲ್ಲು ಚಿಕ್ಕದಾಗಿರುತ್ತಲ್ಲ, ಮರಳಲ್ಲಿ ಏನು ಸಿಗುತ್ತಿತ್ತು ಕಲ್ಲು, ಆ ರೀತಿ ಈ ರೀತಿ ಇರುತ್ತೆ. ಇದು ಪ್ರತಿಯೊಂದು ಅದು ಒಂದೊಂದು ಕಲ್ಲುಗಳಿದೆ ಇದರಲ್ಲಿ, ಸುಮ್ಮನೆ ಎಕ್ಸಾಂಪಲ್ಗಳು ತೊಗೊಂಡಿದ್ದೀನಿ. ಈ ಏನಿದೆ ಇದು ಅಮಿತಿಷ್ಟು ರಾ ಫಾರ್ಮ್. ರಾ ಅಂತಂದರೆ ಒರಿಜಿನಲಾಗಿ ಹೆಂಗೆ ಸಿಗುತ್ತೋ ಅದು. ಇದನ್ನು ನೋಡಿ ಈ ರೀತಿ ನೈಸ್ ಮಾಡಿರ್ತಾರೆ. ಸೊ ಇದು ಕಾಣಿಸ್ತಾರೆ ನಿಮಗೆ ಅಮಿತಿಸ್ಟ್. ಸೊ ಈ ಥರ ಕೂಡ ಯೂಸ್ ಮಾಡ್ಬೋದು, ಮತ್ತು ಇದನ್ನು ಇನ್ನೂ ಚಿಕ್ಕದಾಗಿ ಮಾಡಿ ರೀತಿ ಬ್ರೇಸ್ಲೆಟಲ್ಲಿ ಇಟ್ಟಿರ್ತಾರೆ. ಸೊ ಇಲ್ಲೇನು ನೀವು ಗ್ರೀನ್ ನೋಡ್ತಾ ಇದ್ದೀರಾ, ಅದು ಈ ಕಲ್ಲು ಒರಿಜಿನಲ್ ಇದ್ದಾಗ ಇಷ್ಟೊಂದು ಶೈನಿಂಗ್ ಇರಲ್ಲ. ಸೊ ಈಗೇನಂತಂದರೆ ಒಂದು ತುಂಬ ಯೂಸ್ ಮಾಡೋಂಥದ್ದು ಇವು 3 ಮಾತ್ರ ನೀವು ನೋಡಿರ್ತೀರ. ಇವು 3 ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಮಿಕ್ಕಿದ್ದೆಲ್ಲ ಪಿರಮಿಡ್ಸ್ಗಳು ಬಂದು ವಾಸ್ತು ಕರೆಕ್ಷನ್ಗೆ ಮತ್ತು ಎನರ್ಜಿ ಸೆಂಟರ್ ಅಂತ ಯೂಸ್ ಮಾಡ್ತೀವಿ. 4 ಕಾಮನಾಗಿ ಯೂಸ್ ಮಾಡೋಂಥದ್ದು. ಅದರಲ್ಲಿ ನಿಮಗೆ ಬೇಕಾಗಿರೋದು ಈ 3 ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಇದನ್ನು ಮಾಮೂಲಿ ಕೈಗೆ ಹಾಕ್ತೀವಿ, ಎಲ್ಲಿ ಕಂಫರ್ಟೇಬಲ್ ಆಗಿಲ್ಲ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಅಥವಾ ಚಿಕ್ಕ ಮಕ್ಕಳಿದ್ರೆ ಅಂಥವರಿಗೆ ಇದು ಒಳ್ಳೆಯದು, ಏನಕ್ಕೆ ಸ್ವಲ್ಪ ಸಾಫ್ಟಾಗಿರುತ್ತೆ ಎನರ್ಜಿ. ಬ್ರೇಸ್ಲೆಟ್ಗಳು ಜಾಸ್ತಿ ಪಾಪ್ಯುಲರ್, ಇದನ್ನೇ ಜಾಸ್ತಿ ಯೂಸ್ ಮಾಡೋದು.
ಇದು ದೊಡ್ಡ ಜಾಗಗಳಿಗೆ, ಉದಾಹರಣೆ ಮನೆಯಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ, ಅಥವಾ ಈಗ ಯಾರಾದರೂ ಈ ಥರ ರೀಡರ್ಸ್ ಆಗಿರ್ತೀರಾ, ನ್ಯೂಮರಾಲಜಿಸ್ಟ್ಗಳಾಗಿರ್ತೀರಾ ಅಂತಂದರೆ, ಆಸ್ಟ್ರಾಲಜರ್ಸ್ ಆಗಿರ್ತೀರಾ, ಅವರು ಇದನ್ನು ಯೂಸ್ ಮಾಡ್ತಾರೆ ಇಂಟ್ಯೂಷನ್ಗೆ ಅಂತ ಅಂದ್ಬಿಟ್ಟು ಈ ಕಲ್ಲು. ಅದೇ ರೀತಿ ಪ್ರತಿಯೊಂದು ಕಲ್ಲಿಗೂ ಅದರದಾದ ಗುಣಗಳಿದೆ, ಅದನ್ನು ಯೂಸ್ ಮಾಡ್ತಾರೆ. ಬ್ಲ್ಯಾಕ್ ಟರ್ಮಲಿನ್ ಅಂತ ಕೇಳಿರ್ತೀರ, ಅದು ಬಂದು ನಿಮಗೆ ನಮ್ಮ ಮನೆಯಲ್ಲಿ ಮಾಟ ಅಥವಾ ಒಂದು ಮಾಟ ಮಂತ್ರ ಈ ರೀತಿ ಮತ್ತು ನೆಗೆಟಿವಿಟಿ ಕೆಟ್ಟದಾಗಿ ಒಂದು ಶಕ್ತಿ ಕೆಲಸ ಮಾಡ್ತಿದೆ ಈ ರೀತಿ ಏನಾರು ಅನಿಸ್ತು ಅಂತಂದರೆ ಆ ಟೈಮಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಸೊ ಈ ಥರ ಪ್ರತಿಯೊಂದು ಕಲ್ಲುಗಳು, ಪ್ರತಿಯೊಂದು ಏನಿದು ಹವಳಗಳು, ಕಲ್ಲುಗಳನ್ನೋದಕ್ಕಿಂತ ಜಾಸ್ತಿ ಹವಳ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಅದರದ್ದೇ ಆದ ಒಂದು ಅಡ್ವಾಂಟೇಜ್ ಇರುತ್ತೆ, ಅದಕ್ಕೆ ತಕ್ಕಂಗೆ ಯೂಸ್ ಮಾಡ್ತಾರೆ. ಅದನ್ನು ನೋಡಿ ಇಲ್ಲಿದೆಯಲ್ಲ, ಇದು ಬ್ಲ್ಯಾಕ್ತಿದು, ಇದನ್ನು ಯೂಸ್ ಮಾಡ್ತಾರೆ. ಸೊ ಜನರಲ್ಲಾಗಿ ಇಲ್ಲಿ ಏನು ಕಾಣಿಸ್ತಿದೆ ಇಷ್ಟೇ ಜಾಸ್ತಿ ಯೂಸ್ ಮಾಡೋ ಅಂಥದ್ದು. ಇದು ಸಿಟ್ರಿನ್ ಇದು. ಸೊ ಈ ರೀತಿ ಒಂದು ಜನರಲ್ಲಾಗಿ ಇದೇ ಕಲ್ಲುಗಳು ಕಾಣಿಸೋದನ್ನು ಯೂಸ್ ಮಾಡ್ತಾರೆ. ಒಂದು ಜೊತೆ ಕಮ್ಮಿ ಒಂದು 15-16 ಸಾವಿರ ವೆರೈಟಿ ಇದೆ ಇದರಲ್ಲಿ. ಅದರಲ್ಲಿ ಒಂದು 40-60 ಜನರಲಾಗಿ ಯೂಸ್ ಮಾಡ್ತಿದ್ದಾರೆ, ಏನಕ್ಕೆ ಈಸಿಯಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಕಮ್ಮಿಯಿಂದ ಹಿಡಿದು ₹300-400 ಹಿಡಿದು ₹1000 ಇದೆ. ಇದನ್ನು ನೀವೆಲ್ಲರೂ ತೊಗೊಂಡಿರ್ತೀರ. ಸೊ ಎಸ್ಪೆಷಲಿ ಇದು ಯಾವುದೇ ಪರಿಹಾರ ಆದರೆ ಪರಿಹಾರದ ರೀತಿಯಲ್ಲಿ ಇದನ್ನು ಕೊಟ್ಟಿರ್ತಾರೆ. ಇದೇ ಪಾಪ್ಯುಲರು, ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಇದನ್ನು ಯೂಸ್ ಮಾಡಿದ್ರೂ ಒಳ್ಳೆಯದು, ಓಕೆನಾ. ಸೊ ಈ ರೀತಿ ಯೂಸ್ ಮಾಡ್ತೀರಾ. ನಮ್ಮ ಪರಿಸ್ಥಿತಿ, ನಮಗೆ ಒಂದು ರಿಕ್ವೈರ್ಮೆಂಟ್ ಏನಿರುತ್ತೆ ಆ ರೀತಿ ನಾವು ಪರ್ಚೇಸ್ ಮಾಡ್ತೀರ. ಸೊ ನೀವು ಇಲ್ಲೇನಂತಂದರೆ ಯಾವ ರೀತಿ ಯೂಸ್ ಮಾಡಬೇಕು ಫಸ್ಟ್ ಇದನ್ನು ತಿಳ್ಕೊಳ್ಳಿ. ನೋಡಿ, ಇದು ನಿಮ್ಮ ಎಡಗೈ, ಇದು ನಿಮ್ಮ ಬಲಗೈ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಏನಾದರೂ ಬೇಕು ಅಂತಂದರೆ ನೀವು ನಮಗೆ ಜೀವನದಲ್ಲಿ ಏನಾದರೂ ಬೇಕು ಅಂತಂದರೆ ಎಡಗೈಲಿ ಯೂಸ್ ಮಾಡಬೇಕು. ಸೊ ನಾನು ಯಾವ್ದಾದ್ರು ಕೋಡ್ ಕೊಟ್ಟರೆ, ಹೀಲಿಂಗ್ ಕೋಡ್ ಕೊಟ್ಟರೆ, ಏನೇ ಆದರೂ ಕೂಡ ಅದನ್ನು ಇಲ್ಲಿ ಬರೀಬೇಕು, ಈ ಜಾಗದಲ್ಲಿ ಅಥವಾ ಇಲ್ಲೆಲ್ಲಾರು, ಒಟ್ಟಲ್ಲಿ ಎಡಗಡೆ ಲೆಫ್ಟ್ ಸೈಡು. ಏನಕ್ಕೆ ಅಂತಂದರೆ ನಿಮಗೇನಾದರೂ ಬೇಕು ಅಂತಂದರೆ ಎಡಗೈ ಯೂಸ್ ಮಾಡಬೇಕು. ಸೊ ನಾವು ಕೂಡ ಏನೇ ಬ್ರೇಸ್ಲೆಟ್ಗಳು ಹಾಕ್ತಿದ್ರು ಕೂಡ ಲೆಫ್ಟಲ್ಲಿ ಇದ್ದೀವಿ. ಕೆಲವು ಸಲ ರೈಟಲ್ಲಿ ಹಾಕಿರ್ತಾರೆ. ಏನಕ್ಕೆ ಅಂದರೆ ಪಾಠ ಮಾಡಬೇಕಾದ್ರೆ ಅಥವಾ ಮಾತಾಡೋಕ್ಕಾಗ್ತಿಲ್ಲ ಅಂದರೆ ಪ್ರತಿಯೊಂದಕ್ಕೂ ಒಂದೊಂದೊಂದೊಂದು ಕ್ರಿಸ್ಟಲ್ಸ್ಗಳಿದೆ. ಸೊ ಚೆನ್ನಾಗಿ ಮಾತಾಡೋಕ್ಕೆ, ಜನಗಳನ್ನ ಇಂಪ್ರೆಸ್ ಮಾಡೋಕ್ಕೆ, ಆ ರೀತಿ ಕೆಲಸಗಳು ಮಾಡಬೇಕಾದ್ರೆ ಬಲಗಡೆ ಹಾಕ್ತಾರೆ. ಕೆಟ್ಟದ್ದು, ನಮ್ಮಿಂದ ಏನಾದ್ರು ಕೆಟ್ಟದಿದೆ, ಸ್ವಲ್ಪ ಹಿಂಸೆ ಆಗ್ತಿದೆ, ನನಗೆ ಒಂದು ನೆಗೆಟಿವಿಟಿ ಅಂತ ಒಂಥರ ಮೈಯೆಲ್ಲ ಸೋತಂಗೆ ಆಗ್ತಿದೆ, ಹುಷಾರಾಗಲಿ ಆ ಟೈಮಲ್ಲಿ ಬ್ಲ್ಯಾಕ್ ಟರ್ಮಲಿನ್ ಯೂಸ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಏನೊಂದು ಇದೆಲ್ಲ ಏನಂದರೆ ಒಂದು ಎನರ್ಜಿ ಅಂತ ಹೇಳ್ತೀವಿ ಇದರಲ್ಲಿ. ಸೊ ಏನೋ ಒಂದು ರೀಡಿಂಗ್ಸ್ ತೊಗೋತೀವಿ, ರೀಡಿಂಗ್ಸ್ ಅಂದರೆ ಕನ್ಸಲ್ಟೇಷನ್ಸ್ ಏನಿರುತ್ತೆ ಅದೆಲ್ಲ ಮಾಡಿದಾಗ ಕೆಟ್ಟದ್ದು ಅಂತ ಕೂಡ ಒಂದು ಎಫೆಕ್ಟ್ ಆಗುತ್ತೆ. ಆ ಎಫೆಕ್ಟೆಲ್ಲ ಈಗ ಹೋಗಲಿ ಅಂತ ಅಂದ್ಬಿಟ್ಟಾಗ ಬಲಗೈ ಯೂಸ್ ಮಾಡ್ತಾರೆ. ಸೊ ನೀವು ಜನರಲಾಗಿ ಏನು ಮಾಡ್ತಿದ್ದೀರಾ, ರೈಟ್ ಹ್ಯಾಂಡ್ ಇರೋರು ರೈಟಿಗೆ ಯೂಸ್ ಮಾಡ್ತೀರಾ, ಲೆಫ್ಟ್ ಇರೋರು ಲೆಫ್ಟ್ಗೆ ಯೂಸ್ ಮಾಡ್ತೀರಾ. ಇದು ತಪ್ಪು. ಈ ರೀತಿ ಎಲ್ಲ ಇದು ಮಾಡೋ ಅಂಥದ್ದು. ಯಾರಾದರೂ ಕೂಡ ಜೆಂಟ್ಸ್ ಆದರೂ ಕೂಡ ಲೇಡೀಸ್ ಆದರೂ ಕೂಡ ಯಾವಾಗಲೂ ಲೆಫ್ಟ್ ಹ್ಯಾಂಡ್ಗೆ ಹಾಕಬೇಕು. ನಿಮ್ಮ ಬ್ರೇಸ್ಲೆಟ್ ಏನಿರ್ತದೆ ಲೆಫ್ಟ್ ಹ್ಯಾಂಡ್ಗೆ ಹಾಕಿ. ಏನಾದರೂ ಕೊಡಬೇಕು ಅಂದರೆ ರೈಟ್ ಹ್ಯಾಂಡ್ಗೆ ಹಾಕಿ. ಈಗ ನೀವು ಏನೋ ಲಾಭ ಆಗಬೇಕು ಅಂದ್ಬಿಟ್ಟು ಉದಾಹರಣೆಗೆ ಸಿಟ್ರಿನ್ ಯೂಸ್ ಮಾಡ್ತೀರಾ, ಸಿಟ್ರಿನ್ ಮತ್ತು ಗ್ರೀನ್ ಎಮೆಂಚೂರನ್, ದುಡ್ಡು ಮತ್ತು ಲಕ್ ಬರಲಿ ಅಂತ. ಬಟ್ ನೀವೇನು ಮಾಡ್ತೀರ ಅಂದರೆ ಇಲ್ಲಿ ಯೂಸ್ ಮಾಡ್ತಾ ಇರ್ತೀರ, ಆಗ ಅದು ರಿಸಲ್ಟ್ ಕೊಟ್ಟಿರಲ್ಲ. ಉಲ್ಟಾ ನಿಮ್ಮಿಂದ ಬೇರೆಯವ್ರು ಉದ್ಧಾರ ಆಗಿರ್ತಾರೆ, ಆ ರೀತಿ ಇರುತ್ತೆ, ಅಥವಾ ನಿಮ್ಮಿಂದ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇರ್ತದೆ. ಸೊ ಈಗ ಈ ರೀತಿ ಒಂದು ಮಿಸ್ಟೇಕ್ಗಳನ್ನ ಮಾಡ್ಕೋಬೇಡಿ. ಏನಕ್ಕೆ ನೀವು ಎಲ್ಲಿಂದ ತೊಗೊಂಡ್ರೆ ತಿಳ್ಕೋಬೇಕು. ಮತ್ತು ಇದು ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿದು, ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಮಾಡ್ಕೋಬೇಡಿ. ಸೆಕೆಂಡಲ್ಲಿ ಬಂದು ಫೇಸ್ ಕ್ಯಾಮ್ ಸ್ವಲ್ಪ ಲೈಟೆಲ್ಲ ರೆಡಿ ಮಾಡಬೇಕು. ರೆಡಿ ಮಾಡ್ತೀನಿ. ಫುಲ್ ಡಾರ್ಕ್ ಆಗಿದೆ, ಬಿಟ್ಟಾಕಿ, ಮತ್ತು ಇನ್ನು ಕೂದಲು ಬೆಳೆದಿಲ್ಲ, ಅದಕ್ಕೋಸ್ಕರ ಕ್ಯಾಪ್ ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಏನಂತಂದರೆ ಏನು ನೀವು ಇದು ಮಾಡ್ತಾ ಇದ್ದೀರಾ, ತೊಗೊಂಡಿದ್ದೀರಾ, ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಬ್ರೇಸ್ಲೆಟ್ ತೊಗೋತೀರಾ, ಬ್ರೇಸ್ಲೆಟ್ ತೊಗೊಂಡ್ರೆ ನಿಮಗೆ ಲಾಭ ಆಗೋಂಗೆ ತೊಗೊಂಡಿರ್ತೀರ, ನಿಮ್ಗೆ ಅವಶ್ಯಕತೆ ಇರೋದು ತೊಗೊಂಡಿರ್ತೀರ. ಸೊ ನಿಮ್ಗೆ ಒಳ್ಳೇದಾಗಬೇಕು ಅಂತಂದರೆ ಎಡಗೈಗೆ ಹಾಕಿ. ಪದೇ ಪದೇ ಇದನ್ನು ಹೇಳಲ್ಲ, ನೆನ್ಪಿಟ್ಕೊಳ್ಳಿ. ಸುಮಾರು ಮಿಸ್ಟೇಕ್ಗಳು ಕಾಣಿಸ್ತು ತುಂಬ ಕ್ಲೋಸ್ ಇರೋರಿಂದ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದಾದಮೇಲೆ ಯಾವಾಗಲೂ ಕ್ರಿಸ್ಟಲನ್ನು ಚಾರ್ಜ್ ಮಾಡಬೇಕು. ಸೊ ಇದ್ರದ್ದು ಕೂಡ ಬರ್ತಾ 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 ಅದರದ್ದು ಏನೊಂದು ಶಕ್ತಿ ಅಂತಿರುತ್ತೆ ಅದು ಕಮ್ಮಿ ಆಗ್ತಾ ಹೋಗ್ತದೆ, ಅಥವಾ ಅದು ಕೆಲಸ ಮಾಡ್ತಿರಲ್ಲ. ಏನಕ್ಕೆ ಅಂದರೆ ಇದು ಸೆಕೆಂಡ್ ಮಿಸ್ಟೇಕು ನಿಮ್ಮದು. ಮೊದಲನೇ ಮಿಸ್ಟೇಕು ಹ್ಯಾಂಡ್, ಕೈ ಕರೆಕ್ಟಾಗಿ ಹಾಕಿರಲ್ಲ. ಎರಡನೇ ಮಿಸ್ಟೇಕ್ ಬಂದು ನೋಡಿ ಇದು. ಇಲ್ಲಿ ನೀವೇನು ಮಾಡಬೇಕಂತ ನೋಡಿ, ಚಾರ್ಜಿಂಗ್ ಅಂತ ಕ್ರಿಸ್ಟಲ್ನ ಚಾರ್ಜ್ ಮಾಡೋದು ಅಂತ ಹೇಳ್ತಾರೆ. ಈಗ ಬ್ಯಾಟ್ರಿ ಏನು ಚಾರ್ಜ್ ಮಾಡ್ತೀವಿ ಆ ರೀತಿ, ಬ್ಯಾಟ್ರಿ ಡೆಡ್ ಆಗಿತ್ತು, ಚಾರ್ಜ್ ಮಾಡ್ತೀರಾ, ಯೂಸ್ ಮಾಡ್ತೀರಾ. ಅದೇ ರೀತಿ ಆ ಕಲ್ಲುಗಳನ್ನ ಕೂಡ ನೀವು ಕ್ಲೀನಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ತುಂಬ ಒಂದು ಬೆಸ್ಟ್ ಮೆಥಡ್ ಬಂದು ಈಸಿ ಮೆಥಡ್, ಈಸಿ ಬೆಸ್ಟ್ ಅಂತಲ್ಲ, ಈಸಿ ಮೆಥಡ್ ಇದು. ಸೊ ಇಲ್ಲೇನು ಕಾಣಿಸ್ತಾ ಇದೆ, ಇದನ್ನು ಸೆಲೆನೈಟ್ ಅಂತ ಹೇಳ್ತೀವಿ. ಇದು ಯಾವಾಗಲೂ ಚಾರ್ಜ್ ಆಗಿರುತ್ತೆ, ಅಂದರೆ ಇದಕ್ಕೆ ಏನೂ ಅವಶ್ಯಕತೆ ಇಲ್ಲ. ಎಷ್ಟೊಂದು ಜನಕ್ಕೆ ಐಡಿಯಾ ಇದೆ ಅಂತ ಅನ್ಕೋತೀನಿ. ಫುಲ್ ಮೂನಲ್ಲಿ ಅಂದರೆ ಏನೋ ಹುಣ್ಣಿಮೆ ಬರುತ್ತೆ, ಹುಣ್ಣಿಮೆಯಲ್ಲಿ ತೊಗೊಂಡೋಗಿ ಚಂದ್ರನ ಒಂದು ಇದರಲ್ಲಿ ಇಡ್ತೀವಿ. ಅದನ್ನು ಇದೆಲ್ಲನೂ ಏನಕ್ಕೆ ಇಡ್ತೀವಿ ಅಂದರೆ ಅದು ಚಾರ್ಜ್ ಆಗುತ್ತೆ ಅಂತ. ಅದು ತಿಂಗ್ಳಿಗೆ ಒಂದು ಸಲ ಮಾಡ್ತೀರಾ. ಬಟ್ ನಾವು ದಿನ ಇಡೀ ಹಾಕೊಂಡು ಓಡಾಡ್ತಾ ಇರ್ತೀವಿ, ಎಲ್ಲೆಲ್ಲ ಪ್ಲೇಸ್ಗಳಿಗೆ ಹೋಗ್ತೀವಿ, ನಮ್ಮ ಜೊತೆಲೇ ಇರುತ್ತೆ.
ಇವುಗಳು ಅದರದೇ ಆದ ಒಂದು ಎನರ್ಜಿನ ಎಳ್ಕೊತಾ ಇರ್ತವೆ. ಸೊ ಆ ಟೈಮಲ್ಲಿ ನಾವು ನೈಟ್ ಟೈಮ್ ಮಲಗಬೇಕಾದ್ರೆ, ನೈಟ್ ಯಾವಾಗ ಮಲಗ್ತೀರಾ ಆಗ ಇದರ ಮೇಲೆ ಅಮೆಝಾನಲ್ಲಿ ಸಿಗುತ್ತಿದ್ದು ಅಮೆಝಾನಲ್ಲಿ ತೊಗೊಳ್ಳಿ. ಏನಕ್ಕೆ ಇದಕ್ಕೆ ನಿಮಗೆ ಕ್ಲೀನಾಗಿರೋ ಅವಶ್ಯಕತೆ ಇಲ್ಲ. ಇದು ಆಲ್ರೆಡಿ ಯಾವಾಗಲೂ ಕ್ಲೀನಾಗಿರುತ್ತೆ, ಯಾವಾಗಲೂ ಎನರ್ಜೈಸ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಹಂಗಾಗಿ ಇದಕ್ಕೇನು ಅವಶ್ಯಕತೆ ಇಲ್ಲ. ಏನಕ್ಕೆ ಇದು ಯಾರು ಯೂಸ್ ಮಾಡಿದ್ರು ಕೂಡ ಅದು ಬಂದ್ರೂ ಅದ್ರ ಪಾಡ್ಗದು ಯಾವಾಗಲೂ ಕ್ಲೀನಾಗಿರುತ್ತೆ. ಇದ್ರದ್ದು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಬ್ಲ್ಯಾಕ್ ಕ್ರಿಸ್ಟಲ್ಸ್ಗಳನ್ನ ಪರ್ಚೇಸ್ ಮಾಡಬೇಡಿ. ಮತ್ತು ಕೆಲವು ಯಾವುದೆಲ್ಲರೂ ಅಂದರೆ ಪ್ರಾಬ್ಲಮ್ಸ್ಗಳಿರ್ಬೇಕಾದ್ರೆ ಗೊತ್ತಿರೋ ಕಡೆ ತೊಗೊಳ್ಳಿ, ಪರ್ಚೇಸ್ ಮಾಡಬೇಡಿ ಅಂತ ಹೇಳಲ್ಲ. ಗೊತ್ತಿರೋ ಕಡೆ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾರು ಯೂಸ್ ಮಾಡಿರಬಾರ್ದು, ಕ್ಲೀನಾಗಿರಬೇಕು, ಆ ರೀತಿ ಅಂತ ಕಡೆ ತೊಗೊಳ್ಳಿ. ಏನು ಅದೇ ಮೇಯ್ನ್ ನಿಮಗೆ ರಿಸಲ್ಟ್ ಬರೋಕ್ಕೆ. ಸೊ ನೀವೇನು ಮಾಡ್ತೀರಾ ಅಂದರೆ ನಿಮ್ದು ಏನು ಬ್ರೇಸ್ಲೆಟ್ ಇತ್ತು ಅದನ್ನು ಇಲ್ಲಿ ಇಡ್ತೀರ ನೈಟ್. ಪುನಃ ಬೆಳಗ್ಗೆ ಎದ್ದೇಳ್ತೀರಾ, ತೊಗೊಂಡು ಯೂಸ್ ಮಾಡ್ತೀರಾ. ಮತ್ತು ಯಾವುದೇ ಕ್ರಿಸ್ಟಲ್ಸ್ ಆಗಲಿ ಅದನ್ನು ಗ್ಲಾಸ್ ಬೌಲಲ್ಲಿ, ಗಾಜಿನ ಒಂದು ಪಾತ್ರೆಯಲ್ಲಿ ಇಟ್ಟರೆ ಒಳ್ಳೆಯದು. ಕಬ್ಬಿಣದ ಮೇಲೆ ಇಡಬೇಡಿ, ಖಾಲಿ ಇಡಬೇಡಿ, ಗಾಜಿನ ಮೇಲೆ ಇಟ್ಟರೆ ಒಳ್ಳೆಯದು. ಸೊ ಗಾಜಿನ ಒಂದು ಪಾತ್ರೆ ಈ ರೀತಿ ತೊಗೊಂಡು ಅದ್ರ ಮೇಲೆ ಇದನ್ನು ಇಟ್ಟು ಇದರ ಮೇಲೆ ನೀವು ಕ್ರಿಸ್ಟಲ್ಸ್ನ ಇಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮದೊಂದು ಬ್ರೇಸ್ಲೆಟ್ ಅನ್ನೋದು ಅದನ್ನು ಇಡಿ. ಅದಿಲ್ಲ ಅಂದರೆ ನೋಡಿ ನೆಕ್ಸ್ಟ್ ಬಂದು ಟಂಬಲ್ ಅಂತ ಹೇಳ್ತೀವಿ. ಟಂಬಲ್ ಅಂದರೆ ಏನಂದರೆ ನೈಸ್ ಇರುತ್ತೆ, ಅಷ್ಟೇ ಫುಲ್ಲು ಸಾಫ್ಟಾಗಿರುತ್ತೆ, ಕೈಲಿ ಹಿಡ್ಕೊಳ್ಳೋಕ್ಕೆ ಅಂತ ಇರುತ್ತಿದ್ದು. ಟಂಬಲ್ ಕೂಡ ಹೆಲ್ಪ್ ಆಗುತ್ತೆ, ಬಟ್ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಪಾಪ್ಯುಲರ್ ಮೆಥಡ್ ಇದು. ಫಸ್ಟ್ ಪ್ರಿಫರೆನ್ಸ್ ಇದನ್ನೇ ಯೂಸ್ ಮಾಡಿ. ಇದೆಲ್ಲಿ ಅಂದರೆ ಗುಂಪಲ್ಲಿ ಕಲ್ಲುಗಳಿರುತ್ತೆ ಅಲ್ಲಿ ಇದು ಯೂಸ್ ಮಾಡ್ತೀರಾ. ಜಾಸ್ತಿ ಜಾಗಕ್ಕೆ ಬೇಕು ಅಂದರೆ ತುಂಬ ಎಫೆಕ್ಟ್ ಬೇಕು ಅಂತಂದಾಗ ಇದು ಒರಿಜಿನಲ್. ಇದು ನೋಡಿದ್ರೆ ನೋಡಿ ಸ್ವಲ್ಪ ಕೈಯಲ್ಲೆಲ್ಲ ಆಗಿದೆ. ಇದು ನಾನು ಅಂದರೆ ಸೆಲೆಕ್ಟ್ ಮಾಡಬೇಕಾದ್ರೆ ಆಗಿರೋದು ಇದು. ಸೊ ಈ ರೀತಿ ಕೈಯಲ್ಲಿ ಏನು ಮೆತ್ಕೊಂಡಿದೆ, ಈ ರೀತಿ ಪುಡಿ ಆಗುತ್ತಿದ್ದು ಒಂದೊಂದೇ ಲೈನ್ ಈ ಥರ ಬರ್ತಾ ಹೋಗ್ತದೆ ಇದು. ಆ ರೀತಿ ಕಲ್ಲು ಸೆಲೆನೈಟ್ ತುಂಬ ಸ್ಮೂತ್ ಇರುತ್ತೆ. ಇದನ್ನು ನೀರಲ್ಲಿ ವಾಶ್ ಮಾಡಬಾರ್ದು. ಎಲ್ಲ ನೀವು ನೆನಪಿರಲಿ, ಉಪ್ಪು ನೀರಲ್ಲಿ ಉನಿಯಾಕೆ ಕೇಳ್ತಾರೆ. ಉಪ್ಪು ನೀರಲ್ಲಿ ನೀವು ಯಾವಾಗಲೂ ಇದನ್ನು ರಿನ್ಸ್ ಮಾಡ್ತೀರಾ, ತಪ್ಪೋದು. ಎಲ್ಲನೂ ಉಪ್ಪು ನೀರಲ್ಲಿ ಇಡಬಾರ್ದು. ಕೆಲವು ಕ್ರಿಸ್ಟಲ್ಸ್ಗಳಿಗೆ ಉಪ್ಪು ನೀರಲ್ಲಿ ಹಾಕಲು ಒಳ್ಳೆಯದು, ಕೆಲವರಲ್ಲಿ ಇದು ಮಾಡೋದು. ನನ್ನ ಸಜೆಷನ್ನು ಉಪ್ಪು ನೀರು ಯೂಸ್ ಮಾಡಬೇಡಿ. ಯಾವಾಗಲೂ ಇದನ್ನು ತೊಗೊಂಡು ಇದ್ರ ಮೇಲೆ ಇಡಿ. ಏನಕ್ಕೆ ಉಪ್ಪು ನೀರಲ್ಲಿ ಹಾಕಿದಾಗ ಆ ಕಲ್ಲು ಏನಿರುತ್ತೆ ಅದ್ರ ಜೊತೆ ರಿಯಾಕ್ಷನ್ ಆಗಿ ತುಂಬ ಡಲ್ ಆಗಿಬಿಡುತ್ತೆ. ಅದನ್ನು ಒಂದು ಅವಾಯ್ಡ್ ಮಾಡೋಣ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಉಪ್ಪು ನೀರಲ್ಲಿ ಇಡೋದು ತಪ್ಪು. ಸೊ ಈ ಮೂರಲ್ಲಿ ಯಾವ್ದು ಯೂಸ್ ಮಾಡಬೇಕು ಅಂದರೆ ಇದು ಆರಾಮಾಗಿ ಯೂಸ್ ಮಾಡಿ. ಅದು ಬಿಟ್ಟರೆ ನೋಡಿ ಇದು ನಾನು ಯಾರಿಗಾರು ಕಳಿಸಿದ್ರೆ ಯಾವಾಗಲೂ ಇದನ್ನು ಕಳಿಸಿರ್ತೀನಿ. ಏನಕ್ಕೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒರಿಜಿನಲ್ ಏನಿರುತ್ತೆ ಸ್ವಲ್ಪ ದೊಡ್ಡ ಜಾಗಗಳಲ್ಲಿ ಕೆಲಸ ಮಾಡುತ್ತೆ. ಸೊ ನಿಮ್ಮ ಸುತ್ತಮುತ್ತ ಕೂಡ ಒಂದು ಪಾಸಿಟಿವ್ ಎನರ್ಜಿ ಇರಲಿ ಅಂತ ಯಾವಾಗಲೂ ನಾನು ಇದನ್ನು ಮಾಡ್ತೀನಿ, ದೊಡ್ಡದು ಕೊಡ್ತೀನಿ. ಟಂಬಲ್ ಅಷ್ಟು ಯೂಸ್ ಮಾಡಲ್ಲ ಇದರಲ್ಲಿ, ಬಟ್ ಬೇರೆದ್ರಲ್ಲಿ ಯೂಸ್ ಮಾಡ್ತೀನಿ. ಬೇರೆದೆಲ್ಲ ವೀಡಿಯೋಸ್ ನಾನು ಮಧ್ಯೆ ಎಲ್ಲರೂ ಅಪ್ಲೋಡ್ ಮಾಡ್ತೀನಿ. ಏನಕ್ಕೆ ಕ್ರಿಸ್ಟಲ್ ಹೀಲಿಂಗ್ ಅವಶ್ಯಕತೆ ಇದೆ, ಹೇಳ್ಕೊಡ್ಬೇಕು, ಕಲಿಸ್ಬೇಕು ಅಂತಿತ್ತು. ಏನಕ್ಕೆ ಇದು ಪ್ರಾಬ್ಲಮ್ ಬೇಸ್ಡ್, ನಿಮ್ಮ ಸಮಸ್ಯೆಗಳೇನು ಕಾಣಿಸುತ್ತೆ ಅದಕ್ಕೆ ತಕ್ಕಂಗೆ ಒಂದು ಪರಿಹಾರ ಸಿಗೋವಂಥದ್ದು. ಬಟ್ ಏನು ಆಲ್ರೆಡಿ ಯೂಸ್ ಮಾಡ್ತಿರೋ ಅವ್ರಿಗೆ ಮಾತ್ರ ಅದೊಂದು ವೀಡಿಯೋ ಮಾಡ್ತಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಬಂದು ಏನೇನೇನು ಯೂಸ್ ಮಾಡಿದ್ರೆ ಒಳ್ಳೆಯದು, ಯಾರ್ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕೆಲವು ವೀಡಿಯೋಸ್ಗಳು ಮಾಡ್ತಾ ಹೋಗ್ತೀನಿ. ಗೊತ್ತಿರೋ ಕಡೆ ಆದರೂ ಸರಿ ಅಥವಾ ಪರಿಚಯ ಇರೋ ಕಡೆ ಅಥವಾ ಯಾರು ಐಡಿಯಾ ಇದ್ದರೆ ತೊಗೊಂಡಂಥವನ್ನ ಯೂಸ್ ಮಾಡ್ತಾ ಹೋಗಿ. ಏನಕ್ಕೆ ಯಾವುದನ್ನು ಏನಕ್ಕೆ ಉಪಯೋಗಿಸ್ಬೇಕು ಅಂತ ತಿಳ್ಕೊಂಡು ಉಪಯೋಗ ಮಾಡ್ತಾ ಹೋಗಿ. ಸೊ ಇದು ಫಸ್ಟ್ನೇ ಕೆಲಸ. ಸೆಕೆಂಡ್ನೇದು ಕೆಲಸ ಬಂದು ನೋಡಿ ಸೇಜ್ ಲೀಫ್ ಅಂತ ಹೇಳ್ತೀವಿ. ಇದು ಫುಲ್ ಒಳ್ಳೆ ಕೆಲಸ. ಇದು ಮನೆಯಲ್ಲಿ ಪದೇ ಈ ರೀತಿ ನೀವು ಯೂಸ್ ಮಾಡ್ಕೊಂಡು ಇದನ್ನು ಈ ಥರ ನೋಡಿ, ಈ ಥರ ಎಲೆ ಇರುತ್ತಿದ್ದು ಹಿಂಗೆ ಕಾಣಿಸ್ತಿಲ್ಲ. ಆ ಥರ ಈ ರೀತಿ ಒಂದು ಪೀಸ್ ತೊಗೊಂಡು ಹಚ್ಚಿದ್ರೆ ಈ ರೀತಿ ಹೊಗೆ ಬರುತ್ತಿದ್ದು. ಇಲ್ಲಿ ನೀವು ನಿಮ್ಮ ಒಂದು ಏನು ಕ್ರಿಸ್ಟಲ್ಸ್ ಇದೆ ಇದನ್ನು ಈ ಹೊಗೆನ ಅದು ಕೊಡಬೇಕು. ಅರ್ಥ ಆಯ್ತಲ್ವಾ? ಏನು ಕಾಣಿಸ್ತಾ ಇದೆ ಈ ರೀತಿ ಬೆಂಕಿ ಹಚ್ತೀರಾ. ಸೊ ನಿಮ್ಮ ಬ್ರೇಸ್ಲೆಟ್ ಇತ್ತಂದರೆ ಬ್ರೇಸ್ಲೆಟ್ನ ಕೈಯಲ್ಲಿ ಇಟ್ಕೊಬಿಟ್ಟು ಈ ರೀತಿ ಹೊಗೆ ಏನಿದೆ ಇದನ್ನು ಕೊಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಏನೇ ಒಂದು ಕೆಟ್ಟ ಶಕ್ತಿ ತೊಗೊಂಡಿದ್ರೂ ಅದು ಕ್ಲೀನ್ ಆಗುತ್ತೆ. ಇದು ಮನೆಗೆ ಕೂಡ ಮಾಡಿದ್ರೆ ಒಳ್ಳೆಯದು. ಯಾವ ದಿನ ಆದರೂ ಮಾಡಿ, ಶುಕ್ರವಾರ ಅಂತ ಸೆಂಟಿಮೆಂಟ್ ಇಟ್ಕೋಬೇಡಿ. ಅವಾಗವಾಗ ಮನೆಗೆ ಮಾಡ್ತಾಯಿದ್ರೆ ಮನೇಲಿ ಏನಾದ್ರು ಸ್ವಲ್ಪ ಕೆಟ್ಟದಾಗ್ತಿತ್ತು, ಯಾವಾಗಲೂ ಬೇಜಾರಾಗೋದು, ಸಣ್ಣ ಪುಟ್ಟ ವಿಷಯಗಳೆಲ್ಲ ಡಿಫ್ರೆನ್ಸ್ ಬರೋದು, ಏನಾದ್ರು ಪ್ರಾಬ್ಲಮ್ಸ್ಗಳಾಗ್ತಿತ್ತು ಅಂದರೆ ಅದೆಲ್ಲ ಸಾಲ್ವ್ ಆಗ್ತದೆ. ಇದು ತುಂಬ ಈಸಿ ಮೆಥಡು. ಮತ್ತು ಇದು ಅಮೆಝಾನಲ್ಲಿ ಸಿಗುತ್ತೆ. ಇದೇ ರೀತಿ ಪ್ಯಾಕಲ್ಲೇ ಸಿಗುತ್ತೆ ನಿಮಗೆ. ಅಥವಾ ಈ ರೀತಿ ಬಂಡಲ್ ಇರುತ್ತೆ ಕೆಳಗಡೆ ಏನಿದೆ ಆ ಥರ 4 ಬಂಡಲ್ ಇರುತ್ತೆ. 4 ಬಂಡಲಲ್ಲಿ ಇದನ್ನು ಓಪನ್ ಮಾಡಿಬಿಡಿ. ದಾರ ಏನಿದೆ ದಾರನ ಓಪನ್ ಮಾಡಿಬಿಟ್ಟು ಇದರ ಪೀಸ್ ಏನಿರುತ್ತೆ ಅದು ತೊಗೊಂಡು ಈ ರೀತಿ ಯೂಸ್ ಮಾಡಿ. ಇದು ಕೂಡ ಬೆಸ್ಟ್ ಮೆಥಡು. ಸೊ ಇದೆರಡನ್ನ ನೀವು ಯೂಸ್ ಮಾಡಲೇಬೇಕು. ಸೊ ನೀವೇನು ಯೂಸ್ ಮಾಡ್ತಾಯಿದ್ದೀರ ಕ್ರಿಸ್ಟಲ್ಸ್ಗಳಂದರೆ ಏನು ಬ್ರೇಸ್ಲೆಟ್ ತೊಗೊಂಡಿರ್ತೀರಾ, ಟಂಬಲ್ ಯಾರು ಯೂಸ್ ಮಾಡಿರಲ್ಲ, ಐಡಿಯಾ ಇಲ್ಲ ಅನ್ಕೋತೀನಿ. ಮತ್ತು ಈ ರೀತಿ ದಪ್ಪಗೇನು ಬರುತ್ತೆ ಅದು ನಿಮ್ಗೊಂದು ತೋರಿಸ್ತೀನಿ. ಸೊ ಹೀಲರ್ ಆಗಿ ಈ ಫೀಲ್ಡಲ್ಲಿ ಇದ್ಕೊಂಡು ಕೆಲವು ಸಮಸ್ಯೆಗಳೇನು ಕಾಣಿಸುತ್ತೆ ಅದಕ್ಕೋಸ್ಕರ ನೋಡಿ ಇದು ಏನು ಕಾಣಿಸ್ತಾ ಇದೆ, ಇದು ರಾ. ಇದು ಬ್ಲ್ಯಾಕ್ ಟರ್ಮೆಲಿನ್ ಅಂತ ಹೇಳ್ತೀವಿ, ಶೈನಿಂಗ್ ಇರುತ್ತೆ. ಇದು ರಾ.
ಇದು ತುಂಬ ಇಂಪಾರ್ಟೆಂಟು. ಇದು ಕೆಲವು ಸಲ ಏನಿಷ್ಟೆಲ್ಲ ತಗೋದು ಅಂದರೆ ನೀವು ಕೂಡ ನಾಳೆ ಯಾವಾಗ ಇವೆಲ್ಲ ಕಲಿತೀರೋ ಇದೊಂದು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಯಾರ್ದೋ ಕರ್ಮ ಅಥವಾ ಯಾರ್ದೋ ಒಂದು ಕೆಟ್ಟದು ನಮಗೆ ಎಫೆಕ್ಟ್ ಆಗಬಾರ್ದು, ಅದಕ್ಕೆ ಯೂಸ್ ಮಾಡೋದು. ಮತ್ತು ಇದು ಟಂಬಲ್ ಅಂತ ಹೇಳೋದ್ನಲ್ಲ, ಅದು ನೋಡಿ, ಇದು ತುಂಬ ಚಿಕ್ಕದಾಗಿರುತ್ತೆ, ಇದರ ಪುಟಾಣಿಗೆ ನೈಸಿಗಿರುತ್ತೆ ಇದು. ಸೊ ಇದೇ ರೀತಿ ಕೈಯಲ್ಲಿ ಮುಚ್ಕೊಂಡ್ರೆ ಕ್ಲೀನಾಗಿ ಕೈಯೊಳಗೆ ಹೋಗುತ್ತೆ, ಈ ರೀತಿ ಕೈಯೊಳಗೆ ಹೋಗುತ್ತೆ. ಸರಿನಾ? ಏನು ತೋರಿಸ್ತಾ ಇದ್ದೀನಿ ಈ ರೀತಿ. ಈ ಥರ ಬೇರೆ 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 ಬೇರೆದನ್ನೆಲ್ಲ ಯೂಸ್ ಮಾಡ್ಬೋದು. ಅದೇ ರೀತಿ ಬ್ರೇಸ್ಲೆಟು ಕೂಡ ತೋರಿಸ್ಬೇಕಂದ್ರೆ ತೋರಿಸ್ತೀನಿ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಬ್ರೇಸ್ಲೆಟ್. ಇದು ಇಷ್ಟೊಂದು ಬ್ರೇಸ್ಲೆಟ್ ಅಂತ ಹೇಳ್ತೀನಲ್ಲ, ಅದು ಪ್ರತಿಯೊಂದು ಅದರದ್ದೇ ಆದ ಒಂದು ಉದ್ದೇಶಕ್ಕೆ ಯೂಸ್ ಮಾಡ್ಕೊಳ್ಳಿ. ಇದು ಅಗೇಟ್ ಅಂತ ಹೇಳ್ತೀವಿ, ಇದು ಸಿಟ್ರಿನ್ ಅಲ್ಲ, ಇದು ಕನ್ಫ್ಯೂಸ್ ಆಗಿಬಿಡಿ. ಅಗೇಟ್ ಅಂತ ಅಂದ್ಬಿಟ್ಟು ಗ್ರೀನ್, ಇದು ಬೇರೆ ಪರ್ಪಸ್ಗೆ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ತಾ ಇರೋದು. ಸೊ ಸುಮಾರು ವೆರೈಟಿ ಇದೆ, ಅದರದ್ದೇ ಆದ ಕೆಲಸಗಳಿಗೆ ಯೂಸ್ ಮಾಡ್ತಾ ಹೋಗ್ತಾರೆ. ಹೀಲಿಂಗ್ ಮೊಡಾಲಿಟಿ ಅಂದರೆ ಏನಿದು, ಜನಗಳ ಒಂದು ಪರಿಹಾರ ಕಷ್ಟ ಆಗಿದೆ ಅವೆಲ್ಲ ಕೇಳಬೇಕಾದ್ರೆ ಕೆಲವು ಕೆಟ್ಟದು ಆಗ್ತದೆ, ಅದಕ್ಕೋಸ್ಕರ ಏನಂದರೆ ಇದು ತುಂಬ ಬೆಸ್ಟು. ಸೊ ಈ ಥರದನ್ನು ನೀವು ಬ್ಲ್ಯಾಕ್ ಕಲರದನ್ನ ಕೊಡೋಂಗಿಲ್ಲ, ಇದನ್ನು ಬಲಗೈಯಲ್ಲಿ ಯೂಸ್ ಮಾಡ್ತೀರಾ. ಯಾವುದು ಇದು ಏನಕ್ಕೆ ಏನೇ ಒಂದು ಕೆಟ್ಟದು ಅಂತ ಆಗಿತ್ತು ಅಂದರೆ ಅವತ್ತೇನಿತ್ತು ಅವತ್ತು ಅಲ್ಲೇ ಮುಗಿಲಿ ಅಂತ ಅದನ್ನೇ ಬಲಗೈಯಲ್ಲಿ ಯೂಸ್ ಮಾಡ್ತೀವಿ. ಅದೇ ಇದೆಲ್ಲ ಬಂದು ಇದಾಗಲಿ ಅಥವಾ ಇದಾಗಲಿ ನಿಮ್ಗೇನಾದ್ರು ಸಿಗಬೇಕಂದ್ರೆ ಇದನ್ನು ಈ ರೀತಿ ಎಡಗೈಯಲ್ಲಿ ಇಟ್ಕೋತೀರ. ಇದು ಎಡಗೈಲಿ ಹಾಕ್ತೀವಿ, ಇದು ಎಡಗೈಲಿ ಇಟ್ಕೋತೀವಿ. ನಿಮ್ಗೇನು ಆಸೆ ಇದೆ, ನಿಮ್ಗೇನು ಸಿಗಬೇಕು ಅಥವಾ ಏನಾದ್ರು ಕೇಳ್ಕೋಬೇಕು ಅಂದರೆ ಕೇಳ್ಕೊತೀರಾ. ಒಂದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಈ ರೀತಿ ಸುಮಾರಿದೆ. ಲ್ಯಾಪಿಸ್ ಲೂಯಿಸಿ ಅಂತ ಒಂದಿದೆ, ಆಗ ಅದು ಬಲಗೈಗೆ ಯೂಸ್ ಮಾಡಿದ್ರೆ ನೀವು ಹೊರಗಡೆ ಎಲ್ಲರೂ ಮಾತಾಡ್ಬೇಕಾರೆ, ಸ್ಪೀಚ್ ಕೊಡಬೇಕಾರೆ ಅಥವಾ ಯಾರಿಗಾರು ಒಪ್ಪಿಸ್ಬೇಕಾರೆ ಅಲ್ಲಿ ಯೂಸ್ ಆಗ್ತದೆ. ಆ ರೀತಿ ಸುಮಾರು ಕಲಿಯೋಂಥದ್ದಿದೆ, ಸುಮಾರು ಇದಿದೆ. ಮತ್ತು ತುಂಬ ಇನ್ನೊಂದು ಬಂದು ಮೂನ್ ಸ್ಟೋನ್ ನನಗೆ ಕಾಣಿಸ್ತಾ ಇಲ್ಲ, ಅದು ಕೂಡ ಸ್ವಲ್ಪ ಪಾಪ್ಯುಲರು. ಮೂನ್ ಸ್ಟೋನ್ ಬೇರೆ 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 ಇದರಲ್ಲೂ ಹೆಲ್ಪ್ ಆಗ್ತದೆ. ಪ್ರೆಗ್ನೆನ್ಸಿ ಆಗದವ್ರಿಗೆ ಮೂನ್ ಸ್ಟೋನ್ ಎಗ್ ಕೊಟ್ಟರೆ ಒಳ್ಳೆಯದು, ಅಲ್ಲಿ ಅವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಲ್ಪ್ ಮಾಡುತ್ತೆ. ಮತ್ತು ಗಾರ್ನೆಟ್ ಅಂತ ಹೇಳ್ತೀವಿ, ಅದು ಕೂಡ ಹೆಲ್ಪ್ ಮಾಡುತ್ತೆ. ಮಾಮೂಲಿ ಜೆಂಟ್ಸ್ ಏನಾದ್ರು ಇಶ್ಯೂಸ್ ಇತ್ತು ಅಂತಂದರೆ. ಆ ರೀತಿ ಸುಮಾರು ಕ್ರಿಸ್ಟಲ್ಸ್ಗಳಿದೆ, ಸುಮಾರಿದೆ, 1000 ಇದೆ. ಕೆಲವು ನೀವೇನು ಯೂಸ್ ಮಾಡ್ತಿದ್ದೀರೋ ಅದರಲ್ಲಿ ಸಿಟ್ರಿನ್ ಇರುತ್ತೆ. ನಾನು ಯೂಸ್ ಮಾಡ್ತಿರೋದು ಬೇರೆ ಹೇಳ್ತಾ ಇದ್ದೀನಿ, ಬಟ್ ಈ ರೀತಿ ಇರುತ್ತೆ. ಇಲ್ಲಿ ಇದು ಸಿಟ್ರಿನ್ ಅಲ್ಲ, ಇದು ಡಾರ್ಕ್ ಇರುತ್ತೆ. ಇದು ಸಿಟ್ರಿನ್ ಅಲ್ಲ, ಸಾರಿ, ಗ್ರೀನ್ ಕಲರ್ ಏನು ಬರುತ್ತೆ ಅವೆಂಚೂರಿನ್ ಅಂತ ಇದು ಯೂಸ್ ಮಾಡಿರ್ತೀರ, ಬಟ್ ಇದು ಬೇರೆ. ಇದು ಒಳ್ಳೆ ಸ್ವಲ್ಪ ಬ್ಲಡ್ ಸ್ಟೋನ್ ಅಂತ ಇದೆ, ಅದು ಕೂಡ ಮಿಕ್ಸ್ ಇರುತ್ತೆ. ಹೆಲ್ತ್ ಇಶ್ಯೂಸಿಗೆ ಯೂಸ್ ಮಾಡೋದು. ಇದು ನಂದಲ್ಲ, ಇದು ರೆಡಿ ಮಾಡಿ ಕೊಡ್ತಾ ಇರೋದು. ಈ ರೀತಿ ಒಂದು ಸಮಸ್ಯೆಗಳ ಆಧಾರದ ಮೇಲೆ ಮಾಡಿ ಕಳಿಸ್ಬೋದು. ನೀವು ಯೂಸ್ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಮಿಸ್ಟೇಕ್ ಆಗೋದು ಇದೇನೆ. ಯಾವಾಗ್ಲೂ ಏನೇ ಪರ್ಚೇಸ್ ಮಾಡೋರು ಈ 3 ಒಟ್ಟಿಗೆ ತೊಗೊಳ್ಳಿ. ಮೊದಲನೇದು ಇದು ತೊಗೊಂಡ್ರಿ ಅಂತಂದು, ಅಥವಾ ಇದನ್ನು ತೊಗೊಂಡ್ರಿ ಏನಾದ್ರು ಸರಿ. ಇದನ್ನು ಕೂಡ ನೀವು ಇಡ್ಬೋದು, ಇದೇನಿದೆ ಟಂಬಲ್, ಇದನ್ನು ಕೂಡ ಇದ್ರ ಮೇಲೆ ಇಡ್ಬೋದು. ಸೊ ನೀವು ಇದು ತಗೊಂಡಾಗ ನನ್ನ ಹತ್ರ ರಾನ ತೋರಿಸ್ತೀನಿ. ನಾನು ಸೆಲೆನೇಟ್ ಯೂಸ್ ಮಾಡ್ತೀನಿ, ನನಗೆ ಪ್ಲೇಟ್ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಸೊ ಇದನ್ನು ನೀವು ಕೂಡ ಅದ್ರ ಮೇಲೆ ಇಡ್ಬೋದು. ನೈಟ್ ಇಡ್ತೀರಾ, ಬೆಳಗ್ಗೆ ಇದು ಮಾಡ್ತೀರಾ. ಏನಕ್ಕೆ ಅಂದರೆ ಇದು ಕೂಡ ಕೆಲಸ ಮಾಡ್ತಾ ಇರುತ್ತೆ, ಇದು ಕೂಡ ವೀಕ್ ಆಗುತ್ತೆ. ಸೊ ಚಾರ್ಜಿಂಗ್ ಇಂಪಾರ್ಟೆಂಟು. ಚಾರ್ಜಿಂಗ್ ಬಗ್ಗೆ ಯಾರೂ ಮಾತಾಡಿಲ್ಲ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದೆ. ಇದು ಬಿಟ್ಟು ಬೇರೆ ಏನಿದೆ, ಬೇರೆ ಈ ಥರ ಪ್ರಾಬ್ಲಮ್ ಬೇಸ್ಡ್ ಏನು ಸಮಸ್ಯೆಗಳಿರುತ್ತೆ ಅಲ್ಲಿ ಎಲ್ಲದಕ್ಕೂ ಕ್ರಿಸ್ಟಲ್ಸೇ ಇಲ್ಲ, ಪೂಜೆನೇ ಫಸ್ಟ್ ಪ್ರಿಫರೆನ್ಸು. ಕ್ರಿಸ್ಟಲ್ಸು ಕೂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಏನಂದರೆ ಒನ್ ಟೈಮ್ ತಗೋತೀರಾ, ಜೊತೆಲಿ ಇಟ್ಕೋತೀರಾ, ಕೆಲಸ ಆಯ್ತು ಅಷ್ಟೇ, ಮುಗೀತು. ಅದಕ್ಕೆ ಒಂದು ಕೆಲವು ಉದ್ದೇಶಗಳು ಕೊಡ್ತೀರಾ, ಅದನ್ನು ಚಾರ್ಜಿಂಗ್ ಅಂತ ಹೇಳ್ತೀವಿ. ಅಂದರೆ ನೀವು ಹೇಳಿ ಅದನ್ನು ಚಾರ್ಜ್ ಮಾಡಿ ಎನರ್ಜೈಸ್ ಮಾಡ್ತೀರಾ. ಸೊ ನಾವು ಮಾಡ್ತಿರೋದು ಚಾರ್ಜ್ ಮಾಡಿ ಎನರ್ಜೈಸ್ ಮಾಡ್ತಿರೋದು, ಅದೇನು ಆಗದೆ ಇರೋಂಗೆ. ಬಟ್ ನಿಮಗೆ ಏನು ಬೇಕು ಅದರ ಪ್ರೋಗ್ರಾಮ್ ಮಾಡ್ತೀವಿ. ಅದು ಪ್ರೋಗ್ರಾಮ್ ಅಂದರೆ ಅದಕ್ಕೆ ಏನು ಬೇಕಾದರೂ ಹೇಳಿ ರೆಡಿ ಮಾಡಿ ಕಳಿಸಿರ್ತಾರೆ. ಅದು ಹೀಲರ್ಸ್ಗಳು ಮಾಡ್ತಾರೆ, ಹೀಲರ್ಸ್ಗಳಿಗೆ ಅದಕ್ಕೆ ಐಡಿಯಾ ಇರುತ್ತೆ. ನಿಮಗೆ ಅದೇ ರೀತಿ ಬಂದಿರುತ್ತೆ. ನಿಮಗೆ ಹಿಂದೆ ಏನಾಯ್ತು ಅದೆಲ್ಲ ಬೇಡ, ಬಂದಾಗ ನೋಡಿ, ಬರೀ ಬ್ರೇಸ್ಲೆಟ್ ಯೂಸ್ ಆಗೋಲ್ಲ, ಜೊತೆಲಿ ಇದೊಂದು ಯೂಸ್ ಮಾಡಿ, ಅದಾದಮೇಲೆ ಇದನ್ನು ಯೂಸ್ ಮಾಡಿ. ಏನು ನಿಮಗೆ ಕೆಲಸಗಳಾಗಲ್ಲ, ಇದು ಕೆಲಸ ಮಾಡಲ್ಲ, ಇವೆಲ್ಲ ಇದರಲ್ಲಿ ಇದಾಗ್ತದೆ. ಸೊ ಯಾವಾಗಲೂ ಅಷ್ಟೇ ಹೇಳ್ತಲ್ಲ, ತಿಳುವಳಿಕೆ ಇದ್ದರೆ ತುಂಬ ಒಳ್ಳೆಯದು. ಎಲ್ಲನೂ ತಿಳ್ಕೊಂಡು ಕೆಲಸ ಮಾಡಿ. ಯಾರು ಹೇಳಿರಲಿಲ್ಲ ಅಥವಾ ಗೊತ್ತಿಲ್ಲೋ ಏನೋ ನನಗೆ ಗೊತ್ತಿಲ್ಲ, ಹೇಳಬೇಕು ಅಂತ ಅನ್ನಿಸೋ, ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡಿದ್ದೀನಿ. ತುಂಬ ಲೆಂದಿ ಆಗೋದು ಬೇಡ, ಸ್ಟಾಪ್ ಮಾಡ್ತೀನಿ. ಏನಕ್ಕೆ ಇದು ಇಂಡೈರೆಕ್ಟಾಗಿ ಎಲ್ಲೊಂದು ಕಡೆ ಕ್ಲಾಸ್ ರೀತಿಯೇ ಹೋಗ್ತಾ ಇದೆ, ತುಂಬ ಇದಾಗಿ. ಸೊ ಸಣ್ಣ ವಿಷಯ, ಬಟ್ ಜಾಸ್ತಿ ಡೀಪಾಗಿ ಮಾತಾಡಬಹುದು. ಇದನ್ನು ಇಷ್ಟೊಂದು ನೆನ್ಪಿಟ್ಕೊಳ್ಳಿ, ಇಷ್ಟನ್ನು ಯೂಸ್ ಮಾಡಿ. ಇದಿಷ್ಟು ಬಂದು ಕ್ರಿಸ್ಟಲ್ಸ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಸ್ವಲ್ಪ ತಿಳಿಸ್ಕೊಟ್ಟಿದ್ದೀನಿ. ಸೊ ಕೊನೆಯಲ್ಲೊಂದು ಬ್ರೀಫಾಗಿ ಹೇಳ್ತೀನಿ. ಯಾವತ್ತೂ ಕೂಡ ಸಾಲ್ಟ್ ವಾಟ್ರಲ್ಲಿ ಅಂದರೆ ಉಪ್ಪು ನೀರಲ್ಲಿ ಹಾಕಬೇಕು ಅಂತ ಹೇಳ್ತಾರೆ. ನೆನೆ ಹಾಕ್ಬಿಟ್ಟು ಒಂದು 2 hours 3 hours ಆದಮೇಲೆ ಯೂಸ್ ಮಾಡಿ ಅಂತ ಹೇಳ್ತಾರೆ. 2 ಗಂಟೆ 3 ಗಂಟೆ ಉಪ್ಪು ನೀರಲ್ಲಿ ಹಾಕ್ತಾರೆ. ಅದನ್ನು ಮಾಡಬೇಡಿ. ಏನಂದರೆ ನೋಡಿ, ಇದ್ರದ್ದೇ ಅದೊಂದು ಶೈನಿಂಗ್ ಇರುತ್ತೆ. ಇದಕ್ಕೆ ಈ ಶೈನಿಂಗ್ ಹೋಗ್ಬಿಡುತ್ತೆ, ಕೆಲವು ಸಲ ಕ್ರ್ಯಾಕ್ ಕೂಡ ಆಗಿಬಿಡುತ್ತೆ. ಸೊ ಹಂಗಾಗಿ ಉಪ್ಪು ನೀರಲ್ಲಿ ಹಾಕಬೇಡಿ. ಉಪ್ಪು ನೀರು ಏನಂದರೆ ರಾಕ್ ಸಾಲ್ಟ್ ಅಂತ ಬೇಕು,
ಅದು ನಿಮಗೆ ಸಿಕ್ಕಿರಲ್ಲ. ಸೊ ಹಾಗಾಗಿ ಒಂಥರ ಅರ್ಧಂಬರ್ಧ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ಯಾವುದನ್ನೇ ಯಾವ ರೀತಿ ಯೂಸ್ ಮಾಡ್ತಿದ್ದೀರಾ, ಸೊ ಉದಾಹರಣೆಗೆ ಇದು ರಾ ಇದೇನಕ್ಕೆ ಯೂಸ್ ಮಾಡ್ತಾಯಿದ್ದೀವಿ, ಇದು ನಾನು ಸುತ್ತಮುತ್ತ ಎಲ್ಲಿದ್ದೀನಿ, ಸಮಸ್ಯೆಗಳಾಗಬಾರ್ದಲ್ಲ, ಮನೇಲಿರ್ತೀವಿ, ಯಾರಿಗೂ ಏನೂ ಆಗಬಾರ್ದು. ಸೊ ಆ ರೀತಿ ಇದನ್ನು ಯೂಸ್ ಮಾಡ್ತಾ ಇರ್ತೀವಿ. ಸೊ ಪ್ರತಿಯೊಂದರದ್ದು ಅದರದ್ದೇ ಆದ ಒಂದು ಇದಿರುತ್ತೆ, ಯಾವ ರೀತಿ ಯೂಸ್ ಮಾಡಬೇಕೇನಿರುತ್ತೆ ಅಂತ ತಿಳ್ಕೊಂಡು ಅದನ್ನು ನೀವು ಯೂಸ್ ಮಾಡಿ. ಯಾವಾಗಲೂ ಕೂಡ ಯಾವುದನ್ನು ಏನು ಯೂಸ್ ಮಾಡ್ತೀರಾ, ಯಾವ ರೀತಿ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡು ಇದು ಮಾಡಿ. ಸೆಲೆನೈಟ್ ತುಂಬ ಇಂಪಾರ್ಟೆಂಟು, ಇಟ್ಕೊಳ್ಳಿ. ಇದೆರಡನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಇದೊಂದು 200 ರೂಪಾಯಲ್ಲೆಲ್ಲ ಸಿಗುತ್ತೆ. ಸೇಜ್ ಲೀಫು ಇದು ನಿಮಗೆ ಡಿಪೆಂಡ್ಸ್, 400 ರೂಪಾಯಿಂದ ಒಂದು 600 700, ಆ್ಯಾವ್ರೇಜ್ ಒಂದು 700ರಿಂದ 800 ರೂಪಾಯಿ ಅಂದ್ಕೊಳ್ಳಿ, ಅದರಲ್ಲಿ ಸಿಗುತ್ತೆ. ಏಕೆಂದರೆ ಇದು ಜಾಸ್ತಿ ಹೋಗೋದೇನೆಂದರೆ ಪ್ಯಾಕಿಂಗ್ ಮತ್ತು ಕೊರಿಯರಲ್ಲಿ. ಕ್ರಿಸ್ಟಲ್ಸ್ ಬಂದು ಅಷ್ಟೊಂದು ಚಾರ್ಜಸ್ ಆಗೋಲ್ಲ, ಬಟ್ ಅದೇನು ರೆಡಿ ಮಾಡ್ತಾರಲ್ಲ ಚಾರ್ಜಿಂಗು ಮತ್ತು ಕೊರಿಯರಲ್ಲಿ ಕ್ಲೀನಾಗಿ ಅದೇ ರೀತಿ ಹೋಗ್ಬೇಕು ಅದು ಪ್ಯಾಕ್ ಆಗಿ. ಸೊ ಹಂಗಾಗಿ ಅಲ್ಲಿ ಕೊರಿಯರಲ್ಲಿ ಹೋಗಿರುತ್ತೆ. ಹಾಗಾಗಿ ನಿಮಗೆಲ್ಲರೂ ಸಿಕ್ಕಿದ್ರೂ ಕೂಡ ಒಳ್ಳೆಯದು. ಯಾರು ಹೋಲ್ಸೇಲ್ ರೀಸೆಲರ್ಸ್ ಯಾರು ಇದ್ದರೆ ಅಥವಾ ಸೆಲ್ಲರ್ಸ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಸೆಲೆನೈಟ್ ಮಾತ್ರ, ಬೇರೆ ಸ್ಟೋನ್ಸ್ ನನಗೆ ನಂಬಿಕೆ ಇಲ್ಲ, ಅದು ಫಿಲ್ಟರ್ ಮಾಡೇ ತೊಗೋಬೇಕು, ಕರೆಕ್ಟಾಗಿರೋ ಕಡೆನೇ ತೊಗೋಬೇಕು. ಸೊ ಒಂದು ಸಲ ಹೋಗಿ ಇದು ವಾಪಸ್ ಬಂತು, ಕೆಲವು ಸಲ ಹೀಲರ್ಸ್ಗಳು ಕೂಡ ವಾಪಸ್ ಕೊಟ್ಬಿಡ್ತಾರೆ, ಅದೆಲ್ಲ ಮಾಡಬಾರ್ದು ಅಥವಾ ನಮಗೆ ಗೊತ್ತಾಗಿರಲ್ಲ ಅದು. ಸೊ ಹಾಗಾಗಿ ಕಷ್ಟ ಇದು. ಸೊ ಗೊತ್ತಿರೋ ಕಡೆ ತೊಗೊಂಡ್ರೆ ಒಳ್ಳೆಯದು. ಇದಿಷ್ಟು ಬಂದು ಒಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ತುಂಬ ಚಿಕ್ಕ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಯಾವಾಗಲೂ ಲೆಂತಿ ವೀಡಿಯೋಸ್ ಆಗ್ತಾಯಿದೆ. ತುಂಬ ಚಿಕ್ಕದು ಟ್ರೈ ಮಾಡ್ತೀನಿ, 10ರಿಂದ 12 ನಿಮಿಷ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಸುಮಾರು ವಿಷಯಗಳ ಥರ ಡಿಟೇಲಾಗಿ ಹೇಳಬೇಕು. ಸೊ ಒಬ್ಬರೇ ಮಾತಾಡ್ತಾ ಇರಬೇಕಾದ್ರೆ ಏನೇನು ಡೌಟ್ಗಳು ಬರಬಹುದು ಅದನ್ನು ಗೆಸ್ ಮಾಡ್ಕೊಂಡಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬೇರೆ ಏನಾದ್ರು ಡೌಟ್ ಇದ್ದರೆ ಕೇಳ್ಕೊಳ್ಳಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಾಗ ಕೆಲವು ಸಲ ಲೇಟಾಗಿ ನೋಡ್ತೀನಿ, ಕೆಲವು ಸಲ ಅಲ್ಲ, ಯಾವಾಗಲೂ ಲೇಟಾಗಿ ನೋಡ್ತೀನಿ, ಬೇರೆ ಏನೋ ಕೆಲಸದಲ್ಲಿರ್ತೀವಿ. ಬಟ್ ನೋಡಿದಾಗ ರಿಪ್ಲೈ ಮಾಡಿರ್ತೀನಿ. ಏನಾದರೂ ಸಣ್ಣ ಪುಟ್ಟ ಡೌಟ್ಸ್ಗಳಿದ್ರೆ ಕೇಳ್ಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡಿ ಈ ರೀತಿ ವೀಡಿಯೋಸ್ಗಳು ಮಾಡ್ತಾ ಹೋಗ್ತೀನಿ. ಮತ್ತು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಯಾವುದನ್ನು ರೆಡಿ ಮಾಡಿ ಕೊಡ್ತೀವಿ, ನಿಮಗೇನೋ ಸಿಗಬೇಕು, ನಿಮಗೇನಾದ್ರು ಜೀವನದಿಂದ ಸಿಗಬೇಕು ಅಂತ ಆಸೆ ಇರೋದನ್ನೆಲ್ಲ ಯಾವಾಗಲೂ ಎಡಗೈಯಲ್ಲಿ ಯೂಸ್ ಮಾಡಿ ಮರಿಬೇಡಿ. ಯಾಕಂದರೆ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ. ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ. ಇಲ್ಲೇನು ಹೇಳಿದ್ದೀನಿ 2 ಮೆಥಡ್ನ, ಅಂದರೆ ಇದೆರಡು ಸೆಲೆನೈಟ್ ಮತ್ತು ಇದನ್ನು ಯೂಸ್ ಮಾಡಿ. ಕರೆಕ್ಟಾಗಿ ಒಂದು 20ರಿಂದ 26 ದಿನ ನೋಡಿ ರಿಸಲ್ಟ್ ಬರುತ್ತೆ. ಯಾಕಂದರೆ ಇಷ್ಟು ದಿನ ನಾವು ಯೂಸ್ ಮಾಡಿದ್ದೇ ತಪ್ಪು. ಸೊ ಆ ರೀತಿಯಾಗಿರೋದು ಅಷ್ಟೇ. ಹಾಗಾಗಿ ಅದೊಂದನ್ನು ಸರಿ ಮಾಡಿಕೊಂಡು ಉಪಯೋಗಿಸ್ಕೊಳ್ಳಿ. ತುಂಬ ಇನ್ವೆಸ್ಟ್ ಮಾಡಿರ್ತೀರ, ತುಂಬ ಆಸೆಯಿಂದ ತೊಗೊಂಡಿರ್ತೀರ, ಎಷ್ಟೊಂದು ಜನಕ್ಕೆ ಅದೇನು ಒಂದು ಲಾಭನೇ ಕಾಣಿಸಿರಲ್ಲ, ಬೇಜಾರಾಗಿರ್ತೀರ. ಹಂಗಾಗೋದು ಬೇಡ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಸುಮ್ಮನೆ ಮನೇಲಿ ಬಿದ್ದಿರುತ್ತೆ. ಮತ್ತು ಯಾವಾಗಲೂ ಕೂಡ ಯೂಸ್ ಮಾಡದೇ ಇರೋಂಥ ಕ್ರಿಸ್ಟಲ್ಸ್ಗಳನ್ನ ಮನೇಲಿ ಸುಮ್ಮನೆ ಇಟ್ಕೋಬೇಡಿ. ಅದು ಮಣ್ಣಲ್ಲಿ ಹಾಕಿ ಊತ ಹಾಕಿ ಅಥವಾ ನೀರಿರೋ ಜಾಗದಲ್ಲಿ ಬಿಸಾಕ್ಬಿಡಿ, ಬಿಟ್ಬಿಡಿ. ಬಿಸಾಕೋದು ತಪ್ಪು, ಬಿಟ್ಬಿಡಿ. ಸೊ ಇದಿಷ್ಟು ಯೂಸ್ ಮಾಡ್ಕೊಳ್ಳಿ. ಫೇಸ್ ಕ್ಯಾಮ್ ಸ್ವಲ್ಪ ಲೈಟ್ ಗಿಟ್ ಅದೆಲ್ಲ ರೆಡಿ ಮಾಡ್ಕೋತೀನಿ. ಕ್ಯಾಮ್ರಾನ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಬಟ್ ಫೇಸ್ ಕ್ಯಾಮ್ ಸ್ಟಾರ್ಟ್ ಮಾಡಬೇಕಿದ್ದು, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ. ಕ್ಲಾಸಸ್ ಬೇರೆ ಏನಾದ್ರು ಎಂಕ್ವೈರೀಸ್ ಏನಾರು ಇತ್ತು ಅಂದರೆ ಏನು ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿ ಮಾತಾಡಿ. ಥ್ಯಾಂಕ್ ಯು.